ಎಲ್ಲರಿಗೂ ನಮಸ್ಕಾರ ಮಾಸ್ಟರ್ಸ್. ಇವತ್ತಿನ ಈ ಒಂದು ಮೌನ ಹಾಗೂ ಉಪವಾಸ ಧ್ಯಾನವನ್ನ ಆರಂಭ ಮಾಡೋಣ. ಎಲ್ಲರೂ ತಮ್ಮ ಸುಖವಾದ ಆಸನದಲ್ಲಿ ಕುತ್ಕೊಂಡು ಕೈಕಾಲುಗಳನ್ನು ಜೋಡಿಸಿ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಬೆಳಗಿನ ಧ್ಯಾನಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ನಾವೆಲ್ಲ ಧ್ಯಾನಕ್ಕೆ ಕೂತ್ಕೊಳ್ಳೋಣ ಫ್ರೆಂಡ್ಸ್. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಕಾಲು ಕ್ರಾಸ್ ಮಾಡಿ ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ. ಯಾವುದು ಕೂಡ ಯೋಚನೆ ಬೇಡ, ಯಾವುದೇ ದೇವರ ನಾಮ ಬೇಡ, ಮಂತ್ರ ಬೇಡ. ಯೋಚನಾ ರಹಿತ ಸ್ಥಿತಿಯಲ್ಲಿ ನಾವು ಕೂತ್ಕೊಳ್ಳೋಣ. ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳೋಣ. ಉಸಿರನ್ನೇ ಗಮನಿಸ್ತಾ ಇರಬೇಕು. ಯಾವುದು ಕೂಡ ಯೋಚನೆ ಬೇಡ ಫ್ರೆಂಡ್ಸ್. ನಾವು ಧ್ಯಾನಕ್ಕೋಸ್ಕರನೇ ನಾವು ಧ್ಯಾನ ಮಾಡೋಣ. ನಾವು ಧ್ಯಾನಕ್ಕೋಸ್ಕರನೇ ನಾವು ಧ್ಯಾನಕ್ಕೆ ಕೂತ್ಕೊಂಡಿರಬೇಕು. ಕೋರಿಕೆಗಳನ್ನು ಇಟ್ಕೊಂಡಲ್ಲ, ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಅದೇ ಧ್ಯಾನದ ಸ್ಥಿತಿ. ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವ್ರಿಗೆ ನಾವು ನಮನಗಳನ್ನು ಹೇಳ್ತಾ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಧ್ಯಾನಸ್ಥರಾಗೋಣ.
ಪ್ರತಿದಿನ ನಾವು ಧ್ಯಾನವನ್ನು ಮಾಡ್ತಾ ನಾವು ಬುದ್ಧಿಯನ್ನು ಶುದ್ಧಿ ಮಾಡ್ಕೊಳ್ತಾ ಇರಬೇಕು. ನಮ್ಮ ಬುದ್ಧಿಯಿಂದನೇ ನಮ್ಮ ಮನಸ್ಸಿಗೆ ಮತ್ತು ನಮ್ಮ ಮನಸ್ಸಿನಿಂದ ನಮ್ಮ ಶರೀರಕ್ಕೆ ಪರಿಣಾಮ ಬೀರ್ತಾ ಇರುತ್ತೆ. ಮೊದಲು ನಾವು ಬುದ್ಧಿಯನ್ನು ಶುದ್ಧಿ ಮಾಡ್ಕೋಬೇಕು ಪ್ರತಿದಿನ ಧ್ಯಾನ ಮಾಡ್ತಾ ಮಾಡ್ತಾ. ನಾವು ಧ್ಯಾನಕ್ಕೆ ಬಂದಾಗಲೇ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗಲೇ ನಮ್ಮ ಬುದ್ಧಿ ಶುದ್ಧಿ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಬುದ್ಧಿ ಶುದ್ಧಿಯಾಗಿರೋದಿಲ್ಲ. ನಾವು ಬುದ್ಧಿಹೀನದಿಂದ ನಾವು ಜೀವಿಸ್ತಾ ಇರ್ತೀವಿ ಫ್ರೆಂಡ್ಸ್. ನಾವು ಕೆಲಸಕ್ಕೆ ಬಾರದ ಮಾತುಗಳನ್ನು, ಕೆಲಸಕ್ಕೆ ಬಾರದ ಕೆಲಸಗಳನ್ನು ನಾವು ಯಾವಾಗ ನಾವು ಬಿಡ್ತೀವಿ ಅಂದರೆ ನಾವು ಧ್ಯಾನದಿಂದನೇ ಇದನ್ನೆಲ್ಲ ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ಇದ್ದಾಗಲೇ ಇದು ಎಲ್ಲ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಹೀಗೇ ಇರ್ತೀವಿ ನಾವು ಜೀವನ ಪೂರ್ತಿ. ಇದಕ್ಕೋಸ್ಕರನೇ ನಾವು ಜನ್ಮವನ್ನು ತಗೊಂಡಿದ್ದೀವಿ ಅಂಥೇಳಿ. ನಮ್ಮ ಬುದ್ಧಿಯ ಒಂದು ಛಾಯೆ ನಮ್ಮ ಮನಸ್ಸಿನ ಮೇಲೆ ಬೀಳ್ತಾ ಇರುತ್ತೆ. ನಮ್ಮ ಮನಸ್ಸಿನ ಛಾಯೆ ನಮ್ಮ ಶರೀರಕ್ಕೆ ಬೀಳ್ತಾ ಇರುತ್ತೆ. ಒಂದಕ್ಕೊಂದು ಹಾಗೇ ಲಿಂಕ್ ಇರುತ್ತೆ. ಹಾಗಾಗಿ ಫಸ್ಟು ನಾವು ಬುದ್ಧಿಯನ್ನು ನಾವು ಶುದ್ಧಿ ಮಾಡಬೇಕು. ಬುದ್ಧಿ ಶುದ್ಧಿ ಆದಾಗಲೇ ನಮ್ಮ ಮನಸ್ಸು ಕೂಡ ಆಟೋಮೆಟಿಕ್ಕಾಗಿ ಶುದ್ಧಿ ಆಗಿಬಿಡತ್ತೆ. ಪ್ರಶಾಂತತೆಯಿಂದ ಕೂಡಿರುತ್ತೆ. ಯಾವಾಗ ನಮ್ಮ ಮನಸ್ಸು ಪ್ರಶಾಂತತೆಯಿಂದ ನಿರ್ವಿಚಾರದಿಂದ ನಾವು ಮನಸ್ಸು ಕೂಡಿರುತ್ತೋ ಆಗ ನಾವು ಯಾವ ಡಾಕ್ಟ್ರ್ ಹತ್ರ ಹೋಗ್ದೇನೆ ನಮ್ಮ ಶರೀರ ಸ್ವಸ್ಥವಾಗಿಬಿಡತ್ತೆ. ಈ ಶರೀರ ಒಂದು ಆತ್ಮದ ಛಾಯೆ ಆಗಿರಬೇಕು, ಬುದ್ಧಿ ಮತ್ತು ಮನಸ್ಸಿನ ಛಾಯೆ ಆಗಿರಬಾರ್ದು. ನಾವು ನಮ್ಮ ಬುದ್ಧಿ ಆತ್ಮದಿಂದ ಕೂಡಿರಬೇಕು. ಆತ್ಮದಿಂದ ಕೂಡಿದಂತಹ ಬುದ್ಧಿ ಮನಸ್ಸಿನ ಮೇಲೆ, ಶರೀರದ ಮೇಲೆ ಯಾವಾಗ ಪರಿಣಾಮ ಬೀರುತ್ತೆ ಆಗ ನಮ್ಮ ಜೀವನ ಸ್ವಸ್ಥವಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ಆನಂದವಾಗಿರುತ್ತೆ ಫ್ರೆಂಡ್ಸ್. ನಾವು ಧ್ಯಾನಕ್ಕೆ ಕೂತ್ಕೊಂಡ್ರೆ ಉಸಿರನ್ನೇ ಗಮನಿಸ್ತಾ ಮನಸ್ಸನ್ನು ಶೂನ್ಯ ಮಾಡ್ಕೊಂಡಾಗ್ಲೇ ನಮ್ಮ ಬುದ್ಧಿ ಶುದ್ಧಿ ಆಗೋದು.
ನಮ್ಮ ಮನೆಯಲ್ಲಿ ಇರುವಂಥ ಆ ಪದ್ಧತಿ ಏನೋ ಒಂದು ಪದ್ಧತಿ ಇದೆ ಅದೇ ಅಂಥೇಳಿ ಮಾಡಬಾರ್ದೇನೆಲ್ಲ ನಾವು ಮಾಡ್ತಾ ಇರ್ತೀವಿ. ಬುದ್ಧಿಹೀನದಿಂದನೇ ಅದು ನಾವು ಮಾಡೋದು. ಕುರಿ ಮೇಕೆಗಳನ್ನು, ಕೋಳಿ ಮೀನುಗಳನ್ನು ಯಾರಾದರೂ ಮನೆಯಲ್ಲಿ ಕೊಯ್ತಾರ, ಅದು ಬುದ್ಧಿಹೀನದಿಂದನೇ ನಾವು ಮಾಡೋದು. ನಮ್ಮ ಮನೆಯಲ್ಲಿ ಪದ್ಧತಿ ಇದೆ ಅಂಥೇಳಿ. ಯಾರು ಬುದ್ಧಿ ಶುದ್ಧಿಯಾಗಿರುತ್ತೋ ಅವರು ಇಂಥ ಒಂದು ಕೆಲಸವನ್ನು ಮಾಡೋದಿಲ್ಲ. ಯಾವಾಗಿದು ಶುದ್ಧಿ ಆಗತ್ತೆ ಬುದ್ಧಿ ಅಂದರೆ, ಧ್ಯಾನಕ್ಕೆ ಬಂದಾಗ. ನಾನು ಕೂಡ ಬುದ್ಧಿಹೀನದಿಂದನೇ ನಾನು ಕೂಡ ಜೀವಿಸ್ತಾ ಇದ್ದೆ. ನಮ್ಮ ಮನೆಯ ಪದ್ಧತಿ ಇದೆ ಅಂಥೇಳಿ. ಕೇವಲ ಮನುಷ್ಯರಿಗೆ ಕೊಂದರೆ ಕೊಲೆಪಾತಕರಲ್ಲ, ಪ್ರಾಣಿಗಳು ಪಕ್ಷಿಗಳನ್ನು ಕೂಡ ಕೊಂದ್ರೂ ಕೂಡ ಅವರು ಕೊಲೆಪಾತಕರೇ. ಒಂದು ಕೊಲೆಪಾತಕಳಾಗಿ ನಾನು ಜೀವಿಸ್ತಾ ಇದ್ದೆ. ಮತ್ತು ನನ್ನ ಆರೋಗ್ಯ ಮನಸ್ಸು ಶಾಂತವಾಗಿರೋ ಅಂದರೆ ಹೇಗಿರೋಕ್ಕೆ ಸಾಧ್ಯ ಆಗ್ತಾ ಇತ್ತು? ಅನಾರೋಗ್ಯದಿಂದನೇ ನಾನು ಯಾವಾಗಲೂ ಕೂಡ ಇರ್ತಾ ಇದ್ದೆ. ಫಸ್ಟು ನಾವು ಬುದ್ಧಿ ಶುದ್ಧಿ ಮಾಡ್ಕೋಬೇಕು. ಬುದ್ಧಿ ಸಿದ್ಧಿ ಆದಾಗ್ಲೇ ಅಂಥ ಒಂದು ಕೆಲಸವನ್ನು ನಾವು ಬಿಡ್ತೀವಿ. ಅಂಥ ಒಂದು ಬೇಡದೇ ಇರುವಂಥ ಕರ್ಮಕ್ಕೆ ಸಂಬಂಧಪಟ್ಟಂಥ ಕೆಲಸ ಮಾಡೋದನ್ನು ನಾವು ಬಿಡ್ತೀವಿ. ಎಷ್ಟು ಕರ್ಮವನ್ನು ನಾವು ಆಗತ್ತೆ ಅಂತೇಳಿ ನಮ್ಗೆ ಗೊತ್ತಿರೋದಿಲ್ಲ. ಯಾಕೆಂದರೆ ಬುದ್ಧಿಹೀನ ಮಂದವಾಗಿ ಇದ್ಬಿಡತ್ತೆ. ಏನು ಮಾಡೋದ್ರಿಂದ ಏನು ಸಿಗತ್ತೆ ಅನ್ನೋದು ಆ ಜ್ಞಾನ ಕೂಡ ನಮಗಿರೋದಿಲ್ಲ. ಅದೇ ನಾವು ಮಕ್ಕಳ ಮುಂದೆ ಆ ಕೆಲಸವನ್ನ ಮಾಡ್ತಾ ಇರ್ತೀವಿ. ಪ್ರಾಣಿಗಳನ್ನು ಕೊಲ್ಲುವಂಥ ಕೆಲಸ ಅದು ನಮಗೆ ದೊಡ್ಡ ಕೆಲಸ. ಅದು ಹಬ್ಬ ಬಂದರೆ ಆಯಿತು, ನಮಗೆ ದೊಡ್ಡ ಕೆಲಸ ಅದು. ನಮ್ಮ ಸ್ವಾರ್ಥಕ್ಕೋಸ್ಕರ ಆ ಪ್ರಾಣಿಗಳನ್ನು ನಾವು ಬಲಿ ತಗೊಳ್ತಾ ಇರ್ತೀವಿ. ನಮ್ಮ ನಾಲಿಗೆ ರುಚಿಗೋಸ್ಕರ ಆ ಪ್ರಾಣಿಗಳನ್ನು ನಾವು ಬಲಿ ತಗೊಳ್ತಾ ಇರ್ತೀವಿ. ಯಾರು ಮಾಡ್ತಾರೆ ಅಂತ ಬುದ್ಧಿಹೀನರೇ ಅಂತ ಒಂದು ಕೆಲಸ ಮಾಡೋದು. ಬುದ್ಧಿವಂತರು ಮಾಡೋದಿಲ್ಲ. ಯಾಕೆ ಮಾಡ್ತಾರೆ ಅವರಂದ್ರೆ, ನಮ್ಮ ಕುಟುಂಬದಲ್ಲಿ ನಮ್ಮ ಅಜ್ಜಿ ತಾತ ಮಾಡ್ಕೊಂಡು ಬಂದಿದ್ದಾರೆ, ನಮ್ಮ ತಂದೆ ತಾಯಿ ಮಾಡ್ಕೊಂಡು ಬಂದಿದ್ದಾರೆ, ನಾನು ಕೂಡ ಅದನ್ನೇ ಮಾಡಬೇಕು ಅಂಥೇಳಿ. ಅದು ನಮ್ಮ ಮೈಂಡಲ್ಲಿ ಎಷ್ಟು ಅಚ್ಚಾಗಿರುತ್ತೆ ಅಂದರೆ ಅದು ಅಳಿಸೋದಿಕ್ಕೆ ಆಗೋದಿಲ್ಲ. ಯಾವುದರಿಂದ ಅಳಿಸೋದಿಕ್ಕಾಗತ್ತೆ ಅದು ಅಚ್ಚು ಅಂದರೆ, ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ನಮ್ಮ ಉಸಿರು ಜೊತೆಗೆ ಇದ್ದಾಗ, ನಮ್ಮನ್ನು ನಾವು ತಿಳ್ಕೊಂಡಾಗ ಆ ಅಚ್ಚನ್ನು ನಾವು ತೆಗೆದು ಬಿಸಾಕ್ತೀವಿ. ಅಲ್ಲಿವರೆಗೂ ನಾವು ಹಾಗೆ ಜೀವಿಸ್ತಾ ಇರ್ತೀವಿ. ನಮ್ಮ ಈ ಶರೀರ ಒಂದು ಆತ್ಮದ ಛಾಯೆ ಆಗಿರಬೇಕು ಫ್ರೆಂಡ್ಸ್. ನಮ್ಮ ಬುದ್ಧಿಯಿಂದ ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಬುದ್ಧಿಯನ್ನು ನಾವು ಶುದ್ಧಿ ಮಾಡ್ಕೋಬೇಕು. ನಮ್ಮ ಬುದ್ಧಿ ನಮ್ಮ ಆತ್ಮದ ಜೊತೆಗೆ ಇದ್ದು ಕಲಿತಾ ಇರಬೇಕು. ಆಗ ನಮ್ಮ ಬುದ್ಧಿ ಶುದ್ಧಿ ಆಗುತ್ತೆ. ಆತ್ಮದ ಜೊತೆಗೆ ನಮ್ಮ ಬುದ್ಧಿ ಕಲಿತಾ ಇರಬೇಕಂದ್ರೆ ನಾವೇನು ಮಾಡಬೇಕು? ನಮ್ಮ ಜೊತೆಗೆ ನಾವಿರಬೇಕು. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗೆ ನಾವಿರಬೇಕು.
ಯಾರು ಕೂಡ ಮಧ್ಯದಲ್ಲಿ ಕಣ್ಣು ಬಿಡಬೇಡಿ. ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ ಫ್ರೆಂಡ್ಸ್. ನಾವು ಬುದ್ಧಿಯಿಂದ ಬೇಡದೇ ಇರುವಂಥ ಕೆಲಸವನ್ನು ಮಾಡಿ ನಾವು ಮನಸ್ಸು ಮತ್ತು ನಮ್ಮ ಶರೀರ ಕಾಯಿಲೆಯಿಂದ ತುಂಬಿಕೊಂಡಿದೆ. ನಮ್ಮ ಮನಸ್ಸು ಕೂಡ ಅಸಮಾಧಾನವಾಗಿದೆ. ನಮ್ಮ ಮನಸ್ಸು ಅಸಮಾಧಾನವಾಗಿರೋದ್ರಿಂದನೇ ನಮಗೆ ಕಾಯಿಲೆಗಳು ಬರ್ತಾ ಇರೋದು. ನಮ್ಮ ಮನಸ್ಸು ಯಾಕೆ ಅಸಮಾಧಾನವಾಗಿದೆ ಅಂದರೆ ನಾವು ಬುದ್ಧಿ ಹೀನದಿಂದ ಜೀವಿಸ್ತಾ ಇರೋದಕ್ಕೆ. ಬುದ್ಧಿಯನ್ನು ನಾವು ಶುದ್ಧಿ ಮಾಡ್ಕೋಬೇಕು ಫಸ್ಟು. ಧ್ಯಾನದ ಮುಖಾಂತರ ಇದು ಸಾಧ್ಯ ಆಗತ್ತೆ ಫ್ರೆಂಡ್ಸ್. ಒಂದು ಮನುಷ್ಯರಿಗೆ ನಾವು ಯಾರಾದರೂ ಹೀನವಾಗಿ ಬೈತಾ ಇದ್ರೆ ಅಥವಾ ಹೊಡಿತಾ ಇದ್ರೆ ಅಥವಾ ಅವ್ರಿಗೇನೋ ಒಂದು ತೊಂದರೆ, ಶರೀರಕ್ಕೆ ತೊಂದರೆ ಕೊಡ್ತಾ ಇದ್ರೆ ನಾವು ಅದನ್ನೆಲ್ಲ ಹೇಳ್ಕೊಳ್ತಾ ಬರ್ತೀವಿ. ಎಷ್ಟು ಪಾಪಿಗಳು, ಅವರು ಎಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ. ಎಲ್ಲ ಟಿ ವಿ ಚಾನಲನ್ನು ಕೂಡ ಅದೇ, ಎಲ್ಲ ಪೇಪರಲ್ಲಿ, ನ್ಯೂಸ್ ಪೇಪರಲ್ಲಿನೂ ಕೂಡ ಅದೇ ಓದ್ತಾ ಇರ್ತೀವಿ. ಮತ್ತು ನಾವೇನು ಕಡಿಮೆ ಇದ್ದೀವಿ? ಮನೆಯಲ್ಲೇ ಆ ಮೂಕ ಪ್ರಾಣಿ ತಂದು ಅದಕ್ಕೆ ಹತ್ಯೆ ಮಾಡ್ತಾ ಇರ್ತೀವಿ. ನಾವು ಅವ್ರಿಗಿಂತ ನಾವು ಏನಾದರೂ ಕಡಿಮೆ ಇದ್ದೀವಾ? ಅವ್ರ ಮನಸ್ಸರನ್ನ ತೊಂದರೆ ಕೊಡ್ತಾ ಇದ್ದಾರೆ, ನಾವು ಮೂಕ ಜೀವಿಗಳನ್ನು ನಾವು ತೊಂದರೆ ಕೊಡ್ತಾ ಇದ್ದೀವಿ. ಮೂಕ ಪ್ರಾಣಿಗಳನ್ನು ನಾವು ತೊಂದರೆ ಕೊಡ್ತಾ ಇದ್ದೀವಿ. ಅದಕ್ಕೂ ಕೂಡ ನೋವಾಗತ್ತೆ ಅನ್ನೋದು ನಮಗೆ ಅದು ಅರಿವಿಗೆ ಇರೋದಿಲ್ಲ. ಅದಕ್ಕೂ ಕೂಡ ನೋವಾಗತ್ತೆ ಅಂತೇಳಿ. ಅಷ್ಟಕ್ಕೂ ಆ ಪ್ರಾಣಿ ಯಾವುದ್ರ ಮುಖಾಂತರ ಬಂದಿದೆ ಅನ್ನೋದು ಕೂಡ ನಮಗೆ ಜ್ಞಾನ ಇಲ್ಲ. ಮತ್ತು ನಾವು ಈ ಶರೀರ ಯಾವುದ ಮುಖಾಂತರ ನಾವು ಈ ಶರೀರವನ್ನು ತಗೊಂಡು ಬಂದಿದ್ದೀವಿ ಅನ್ನೋದು ಕೂಡ ನಮಗೆ ಜ್ಞಾನ ಇಲ್ಲ. ಒಂದು ಪ್ರಾಣಿಯಿಂದನೇ ನಮ್ಮ ಒಂದು ಶರೀರ ಬಂದಿದೆ. ಒಂದು ಪ್ರಾಣಿ ಜನ್ಮದಿಂದನೇ ನಾವು ಮಾನವ ಜನ್ಮಕ್ಕೆ ಬಂದಿರೋದು. ಈ ಸತ್ಯ ಫಸ್ಟು ನಾವು ತಿಳ್ಕೋಬೇಕು. ಈ ಸತ್ಯ ನಾವು ಯಾವಾಗ ತಿಳ್ಕೊಳ್ತೀವಿ ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಇಂಥ ಮಾಡಬಾರ್ದನ್ನೆಲ್ಲ ಕೆಲಸವನ್ನು ಮಾಡಿ ನಮ್ಮ ಮನಸ್ಸು ಅಸಮಾಧಾನವಾಗೋದಕ್ಕೆ ಕಾರಣ ನಾವೇ ಆಗಿದ್ದೀವಿ.
ನಮ್ಮ ಮನಸ್ಸು ಅಶಾಂತದಿಂದ ಕೂಡಿದೆ ಅಂದರೆ ಅದಕ್ಕೆ ನಾವೇ ಕಾರಣ. ಮತ್ತು ಇದನ್ನು ಬೇರೆಯವ್ರ ಮೇಲೆ ನಾವು ಹಾಕ್ತಾ ಇರ್ತೀವಿ. ಅವರಿಂದನೇ ನನಗೆ ಮನಸ್ಸು ಸಮಾಧಾನ ಇಲ್ಲ, ಅವರಿಂದ ನಾನು ಯಾವಾಗಲೂ ದುಃಖದಲ್ಲೇ ಇರ್ತೀನಿ ಅಂಥೇಳಿ ಬೇರೆಯವ್ರ ಮೇಲೆ ನಾವು ಹಾಕ್ತಾ ಇರ್ತೀವಿ ಅಪವಾದಗಳನ್ನು. ನಾವು ಎಷ್ಟೋ ಜನರ ಒಂದು ಮನೆಯಲ್ಲಿ ನಾವು ಕೇಳ್ತಾ ಇರ್ತೀವಿ, ಯಾರೋ ಒಬ್ಬರು ಅವ್ರ ಮನೆಗೆ ಸ್ವಲ್ಪ ತುಂಬ ಜೋರಾಗಿ ಮಾತಾಡ್ತಾ ಇದ್ದರೆ ಅವರಿಂದನೇ ಅವ್ರ ಮನೆ ಕುಟುಂಬ ಹೀಗಾಗಿರೋದು, ಅವರಿಂದನೇ ಅವರ ತಂದೆ ತಾಯಿ ಯೋಚನೆ ಮಾಡಿ ಮಾಡಿ ಶರೀರ ಬಿಟ್ಟರು ಅಂಥೇಳಿ ನಾವು ಈಗೆಲ್ಲ ಹೇಳ್ತಾ ಇರ್ತೀವಿ. ಚಿಂತೆಯಿಂದ ಶರೀರ ಬಿಟ್ಟರು ಅಂಥೇಳಿ. ಅವರ ಚಿಂತೆಯಿಂದ ಅಲ್ಲ ಅವರು ಶರೀರ ಬಿಟ್ಟಿರೋದು, ಅವರೇ ತಂದ್ಕೊಂಡಿರುವಂಥ ಕರ್ಮದಿಂದ ಅವರು ಶರೀರ ಬಿಟ್ಟಿರ್ತಾರೆ. ಅವ್ರಿಗೆ ಚಿಂತೆ ಮಾಡು ಅಂಥೇಳಿ ಯಾರು ಹೇಳಿದರು? ಆ ಚಿಂತೆ ಎಲ್ಲಿಂದ ಅವ್ರಿಗೆ ಬಂತು? ಬುದ್ಧಿಹೀನವಾದಂಥ ಕೆಲಸ ಮಾಡೋದ್ರಿಂದ ಅವ್ರಿಗೆ ಚಿಂತೆ, ಮನಸ್ಸು ಅಸಮಾಧಾನ, ಅಶಾಂತಿ. ಆ ಮನಸ್ಸಿನ ಒಂದು ಏನು ಅಸಮಾಧಾನವಾಗಿದೆ, ಅಶಾಂತಿದಿಂದ ಕೂಡಿದೆ, ಅದು ಶರೀರ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ಆಗ ನಮಗೆ ಕಾಯಿಲೆಗಳು ಬರೋದು. ಕಾಯಿಲೆ ಬಂದಿದೆ ಅಂತೇಳಿ ಮತ್ತೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಯಾವಾಗ ನಾವು ಬುದ್ಧಿಯನ್ನು ಶುದ್ಧಿ ಮಾಡ್ಕೊಳ್ತೀವೋ ಧ್ಯಾನದ ಮುಖಾಂತರ, ನಮ್ಮ ಕಾಯಿಲೆಯನ್ನು ನಾವೇ ವಾಸಿ ಮಾಡ್ಕೊಳ್ತೀವಿ. ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಾವೇ ಶಾಂತ ಮಾಡ್ಕೊಳ್ತೀವಿ. ನಮ್ಮ ಮನಸ್ಸಿನ ಸ್ಥಿತಿಯನ್ನು ನಾವೇ ಸಮಾಧಾನ ಮಾಡ್ಕೊಳ್ತಾ ಇರ್ತೀವಿ. ಶಾಂತವಾದಂತಹ ಮನಸ್ಸು, ಸಮಾಧಾನವಾದಂತಹ ಮನಸ್ಸು ನಮ್ಮ ಶರೀರಕ್ಕೆ ಆರೋಗ್ಯ ಕೊಡ್ತಾ ಇರುತ್ತೆ. ನಾವು ಯಾವಾಗ ಧ್ಯಾನಕ್ಕೆ ಬರ್ತೀವೋ ಈ ಸತ್ಯವನ್ನೆಲ್ಲ ನಾವು ತಿಳ್ಕೊಳ್ತಾ ಇರ್ತೀವಿ. ಯಾವ ಸತ್ಯ ಅಂದರೆ, ನಾನು ಬುದ್ಧಿ ಸರಿ ಮಾಡ್ಕೋಬೇಕು, ನನ್ನ ಬುದ್ಧಿಯನ್ನು ನಾನು ಶುದ್ಧಿ ಮಾಡ್ಕೋಬೇಕು, ಎಲ್ಲವೂ ಕೂಡ ಆಗ ಸರಿ ಹೋಗುತ್ತೆ. ಮನಸ್ಸು ಕೂಡ ಸರಿ ಹೋಗುತ್ತೆ, ಶರೀರ ಕೂಡ ಆರೋಗ್ಯವಾಗಿರುತ್ತೆ, ವಜ್ರಕಾಯವಾಗಿರುತ್ತೆ ಅಂಥೇಳಿ. ಮತ್ತೆ ಆಗ ನಾವು ಡಾಕ್ಟ್ರ್ ಹತ್ರ ಹೋಗೋದನ್ನು ನಾವು ಬಿಟ್ಬಿಡ್ತೀವಿ. ಡಾಕ್ಟ್ರ್ ನಮಗೆ 5% ಮಾತ್ರ ನಮಗೆ ಆ ಡಾಕ್ಟ್ರು ಹತ್ರ ನಾವು ಯಾವಾಗಲೂ ಆದರೂ ಒಂದು 5% ಅವ್ರು ನಮಗೆ ಬೇಕಾಗ್ತಾರೆ. ನಾವು 95% ಭಾಗ ನಾವು ಕರ್ಮದಿಂದನೇ ನಮಗೆ ಕಾಯಿಲೆಗಳು, ಮನಸ್ಸು ಅಸಮಾಧಾನ 95% ನಾವೇ ತೊಗೊಂಡು ಬಂದಿರ್ತೀವಿ. ಡಾಕ್ಟ್ರು ನಮ್ಗೆ ಯಾಕೆ ಬೇಕಾಗ್ತಾರೆ ಅಂದರೆ 5% ಮಾತ್ರ ಅವ್ರು ಬೇಕಾಗ್ತಾರೆ. ಆದರೆ ಅವ್ರು ಡಾಕ್ಟ್ರಿಗೆ ಯಾರು ಸೃಷ್ಟಿ ಮಾಡಿದ್ದಾರೆ?
ಆ ಸೃಷ್ಟಿಕರ್ತ ಸೃಷ್ಟಿ ಮಾಡಿರೋದು. ಮತ್ತು ನಾವು ಎಂಥವರ ಒಂದು ಸಾಂಗತ್ಯದಲ್ಲಿರಬೇಕು ಅಂದರೆ ಉಸಿರಿನ ಜೊತೆಗೆ ಇದ್ದು ಆ ಡಾಕ್ಟ್ರಿಗೆ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ಸಾಂಗತ್ಯದಲ್ಲಿ ನಾವಿರಬೇಕು. ಮತ್ತೆ ನಾವು ಯಾವ ಡಾಕ್ಟರ್ ಹತ್ರ ಹೋಗಬೇಕು? ಆ ಸೃಷ್ಟಿಕರ್ತ ಸೃಷ್ಟಿ ಮಾಡಿದಂಥ ಈ ಡಾಕ್ಟರ್ ಹತ್ರ ಹೋಗ್ಬೇಕಾ ಅಥವಾ ಆ ಸೃಷ್ಟಿಕರ್ತನ ಸಂಘದಲ್ಲಿ ಇರಬೇಕಾ? ಅದನ್ನು ನಾವೇ ತೀರ್ಮಾನ ಮಾಡಬೇಕು. ಇಲ್ಲಿ ನಮಗೆ ಬೇರೆ ಯಾರು ಕೂಡ ಹೇಳೋರಿಲ್ಲ ಹಾಗೆ ಮಾಡು ಹೀಗೆ ಮಾಡು ಅಂತೇಳಿ. ಆದರೆ ಯಾವುದು ಸರಿ ಅಂತೇಳಿ ಹೇಳೋರು ಇದ್ದಾರೆ, ಎಷ್ಟೋ ಮಾಸ್ಟರ್ಸ್ ಇದ್ದಾರೆ ಹೇಳೋರು ಯಾವುದು ಸರಿ, ಏನು ಮಾಡೋದ್ರಿಂದ ಏನಾಗತ್ತೆ ಅಂತೇಳಿ. ಡಾಕ್ಟ್ರಿಗೆ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ಸಂಘದಲ್ಲಿ ಇರ್ತೀರೋ ಅಥವಾ ಡಾಕ್ಟರ್ ಹತ್ರ ಒಂದು ಸಂಘದಲ್ಲಿ ಯಾವಾಗಲೂ ಕೂಡ ದುಡ್ಡು ಖರ್ಚು ಮಾಡಿ ತೋರಿಸ್ತಾ ಇರ್ತೀರೋ ನಿಮ್ಮ ಇಷ್ಟ ಅಂತೇಳಿ. ಎರಡು ಕೂಡ ಹೇಳ್ತಾ ಇರ್ತಾರೆ ಹೇಳೋರು ಆತ್ಮಜ್ಞಾನಿಗಳು. ಆಯ್ಕೆ ನಮ್ಮ ಕೈಯಲ್ಲಿದೆ ಇರುತ್ತೆ. ನಾವು ಎಂಥ ಒಂದು ಆಯ್ಕೆಯನ್ನು ಮಾಡ್ತೀವಿ ಅಂಥವ್ರ ಒಂದು ಸಂಘದಲ್ಲಿ ನಾವು ಇರ್ತೀವಿ. ಯಾರು ಧ್ಯಾನ ಮಾಡ್ತಾ ಇರ್ತಾರೋ, ಯಾರು ಉಸಿರಿನ ಜೊತೆಗೆ ಇರ್ತಾರೋ, ಆ ಡಾಕ್ಟ್ರಿಗೆ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನ ಜೊತೆಗೆ ಸಂಘದಲ್ಲಿ ಇರ್ತಾರೋ. ಯಾರು ಧ್ಯಾನ ಮಾಡೋದಿಲ್ವೋ, ಯಾರು ಸೋಂಬೇರಿಗಳು ಆಗಿರ್ತಾರೋ, ನನಗೆ ತಿಳ್ಕೊಬೇಕು ಅನ್ನೋದು ಏನು ಕೂಡ ಇಲ್ಲ ಅಂಥೇಳಿ ಯಾರು ಇರ್ತಾರೋ ಅವರು ಡಾಕ್ಟ್ರ್ ಕಡೆ ಯಾವಾಗಲೂ ಕೂಡ ಹೋಗ್ತಾ ಇರ್ತಾರೆ. ಡಾಕ್ಟ್ರ್ ಒಂದು ಸಂಘದಲ್ಲಿ ಇರ್ತಾರೆ. ಒಂದು ತಲೆನೋವು ಬಂದರೆ ಡಾಕ್ಟ್ರ್ ಹತ್ರ, ಒಂದು ಹೊಟ್ಟೆ ನೋವು ಬಂದರೆ ಡಾಕ್ಟ್ರ್ ಹತ್ರ. ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದು ನಾವೆಲ್ಲವನ್ನು ಕೂಡ ಕಲ್ತ್ಕೊಳ್ತಾ ಇರಬೇಕು ಫ್ರೆಂಡ್ಸ್. ನಮ್ಮ ಉಸಿರು ಎಂಬ ಗುರುವಿನ ಜೊತೆ ಇದ್ದಾಗಲೇ ನಾವು ಸತ್ಯವನ್ನು ತಿಳ್ಕೊಳ್ತೀವಿ. ಏನು ಮಾಡಬೇಕು, ಏನು ಮಾಡಬಾರ್ದು, ಯಾರ ಹತ್ರ ಹೋಗಬೇಕು, ಯಾರ ಹತ್ರ ಹೋಗಬಾರ್ದು, ಎಂತಹ ಮಾತುಗಳನ್ನು ಮಾತಾಡಬೇಕು, ಎಂತಹ ಮಾತುಗಳನ್ನು ನಾವು ಮಾತಾಡಬಾರ್ದು. ಪ್ರಾಣಿಗಳನ್ನು ಕೊಂದು ತಿನ್ನೋದಲ್ಲ, ಅದನ್ನು ನಾವು ಪ್ರೀತಿಸಬೇಕು. ಅದು ಕೂಡ ನನ್ನ ಮಗು ಥರ, ನಮ್ಮ ಮಕ್ಕಳ ಥರ ಅಂಥೇಳಿ ನಾವು ಯಾವಾಗ ತಿಳ್ಕೊಳ್ತೀವಿ ಈ ಸತ್ಯವಂದರೆ ಅಂದರೆ ನಮ್ಮ ಉಸಿರಿನ ಜೊತೆಗಿದ್ದಾಗ. ನಮ್ಮ ಬುದ್ಧಿ ಧ್ಯಾನ ಮಾಡದೇ ಇದ್ದರೆ ಕ್ರೂರತ್ವದಿಂದ ತುಂಬಿಕೊಂಡಿರುತ್ತೆ. ಆ ಕ್ರೂರತ್ವವನ್ನು ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇರುತ್ತೆ. ನಮ್ಮ ಮನಸ್ಸಿನ ಮೇಲೆ ಯಾವಾಗ ಪರಿಣಾಮ ಬೀರುತ್ತೆ ಆಗ ನಮ್ಮ ಶರೀರದಿಂದ ಅದನ್ನು ನಾವು ಮಾಡಿಬಿಡ್ತೀವಿ. ಅದಕ್ಕೆ ನಾವು ಏನೂ ಕೂಡ ನೋಡ್ದೇನೆ ಅದಕ್ಕೂ ಒಂದು ಜೀವ ಇದೆ ಅನ್ನೋದು ಕೂಡ ನಾವು ನೋಡ್ದೇನೆ ಅದಕ್ಕೆ ಆ ಒಂದು ಪ್ರಾಣಿಗೆ ನಾವು ಸಾಯಿಸಿಬಿಡ್ತೀವಿ. ಯಾಕೆ ಆ ರೀತಿ ಮಾಡ್ತೀವಿ ಅಂದರೆ ನಮ್ಮ ಬುದ್ಧಿಯಲ್ಲಿ ಕ್ರೂರತ್ವವನ್ನು ತುಂಬಿಕೊಂಡಿದ್ದೀವಿ. ನಾವು ಕ್ರೂರದಿಂದ ಇದ್ದೀವಿ. ಆ ಕ್ರೂರತ್ವ ಇರೋದ್ರಿಂದನೇ ಆ ಒಂದು ಪ್ರಾಣಿ ಸಾಯಿಸ್ತಾ ಇರ್ತಾರೆ, ಅಂಥವರೇ ಸಾಯಿಸೋದು. ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ.
ಈ ಕಡೆ ಪ್ರಾಣಿಗಳನ್ನು ಸಾಯಿಸ್ತಾ ಇರ್ತಾರೆ, ಇನ್ನೊಂದು ಕಡೆ ಈ ಮನಸ್ಸನ್ನ ಅವ್ರ ಜೊತೆಗಿರೋರಿಗೆ ಮನಸ್ಸನ್ನು ನೋವಿಸ್ತಾ ಇರ್ತಾರೆ ಮಾತಿನಿಂದ. ಬುದ್ಧಿ ಕ್ರೂರತ್ವದಿಂದ ತುಂಬಿರೋರು, ಬುದ್ಧಿಹೀನದಿಂದ ಜೀವಿಸ್ತಾ ಇರೋರು ಎಲ್ರಿಗೂ ಕೂಡ ತೊಂದರೆ ಕೊಡ್ತಾ ಇರ್ತಾರೆ. ಈ ಕಡೆ ಪ್ರಾಣಿಗಳಿಗೂ ಕೊಲ್ತಾ ಇರ್ತಾರೆ, ಈ ಕಡೆ ಮನಸ್ಸರಿಗೂ ಕೂಡ ಕೊಂದ್ರೆ ಪನಿಷ್ಮೆಂಟ್ ಸಿಗತ್ತಲ್ವಾ. ಅದಕ್ಕೆ ಮನಸ್ಸಿಗೆ ಅವ್ರ ಜೊತೆಗಿರೋರಿಗೆ ಮನಸ್ಸಿಗೆ ದುಃಖ ಕೊಡ್ತಾ ಇರ್ತಾರೆ, ಮನಸ್ಸಿಗೆ ನೋವಾಗುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ಪ್ರಾಣಿಗಳಿಗೆ ಕೊಲ್ಲೋದ್ರಿಂದ ಯಾವ ಒಂದು ಶಿಕ್ಷೆನೂ ಸಿಗೋದಿಲ್ಲ, ಅದೇ ಮನಸ್ಸರಿಗೆ ಕೊಲ್ಲೋದ್ರಿಂದ ಶಿಕ್ಷೆ ಸಿಗತ್ತೆ ಅಂತೇಳಿ ಅವ್ರಿಗೆ ಮನಸ್ಸಿಗೆ ನೋವನ್ನು ಕೊಡ್ತಾ ಇರ್ತಾರೆ. ಎಷ್ಟೋ ಮಹಾತ್ಮರು ಈ ಭೂಮಿ ಮೇಲೆ ಬಂದಾಗ ಅವ್ರ ಜೊತೆಗೆ ಹೀಗೇನೆ ಆಗಿರೋದು. ಯೇಸು ಪ್ರಭುಗೆ ಯಾಕೆ ಶಿಲುಬೆಗೆ ಏರಿಸಿದ್ರು? ಬುದ್ಧಿ ಸುದ್ದಿ ಇರೋರ ಆ ಕೆಲಸ ಮಾಡ್ತಾರೆ, ಬುದ್ಧಿಹೀನರೇ ಆ ಕೆಲಸವನ್ನ ಮಾಡೋದು. ಮತ್ತೆ ಆ ಒಂದು ಪನಿಷ್ಮೆಂಟ್ ಅವ್ರಿಗೆ ಯಾಕೆ ಸಿಕ್ತು? ಅವ್ರು ಅದನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ, ಹಾಗೆ ನಾನು ಇರಬೇಕು ಅಂತೇಳಿ. ಅದು ಆಯಿತು, ನಡೀತು. ಮತ್ತೆ ಅವರು ಆ ಒಂದು ಶಿಲುಬೆಗೆ ಏರಿಸುವಾಗ ಅವರು ಯಾವ ಸ್ಥಿತಿಯಲ್ಲಿದ್ದರು? ಒಂದು ಆತ್ಮದ ಸ್ಥಿತಿಯಲ್ಲಿ ಅವರಿದ್ರು. ಅವರು ಒಂದು ಛಾಯೆ. ಅವ್ರು ಇವಾಗ ಪನಿಷ್ಮೆಂಟ್ ಕೊಟ್ಟಿರೋದು ಯಾರಿಗೆ? ಆ ಒಂದು ಶಿಲುಬೆಗೆ ಏರಿಸಿದ ಯಾರಿಗೆ? ಅವರು ಆ ಛಾಯೆಗೆ ಅವರು ಶಿಲುಬೆಗೆ ಏರಿಸಿದ್ದಾರೆ. ಅವರು ಒಂದು ಜೀವಾತ್ಮ ಸರ್ವಾತ್ಮದ ಮೇಲೆ ಹೋಗಿರತ್ತೆ. ಅವರು ಅಲ್ಲಿ ನಿಂತ್ರ ಇಲ್ಲಿ ನೋಡ್ತಾ ಇರ್ತಾರೆ, ಈ ಶರೀರಕ್ಕೆ ಹೇಗೆ ಶಿಕ್ಷೆ ಕೊಡ್ತಾ ಇದ್ದಾರೆ ಅಂಥೇಳಿ, ಶಿಲುಬೆಗೆ ಏರಿಸ್ತಾ ಇದ್ದಾರೆ ಅಂಥೇಳಿ. ಆ ಸ್ಥಿತಿಗೆ ಅವರು ಹೋಗಿದ್ದಾರೆ. ನಾವು ಕೂಡ ಆ ಸ್ಥಿತಿಗೆ ನಾವು ಹೋಗಬೇಕು. ಆಗ ನಮಗೆ ಎಂಥ ಒಂದು ದುಃಖ ಕೊಡೋರು ಬಂದ್ರೂ ಕೂಡ ನಮಗೇನು ಕೂಡ ಆಗೋದಿಲ್ಲ, ತೊಂದರೆ ಕೊಡೋರು ಬಂದರೂ ಕೂಡ ನಮಗೇನು ಕೂಡ ಆಗೋದಿಲ್ಲ. ಆಗ ನಾವು ಯಾರ ಮೇಲೇನೂ ಕೂಡ ಚಾಡಿ ಹೇಳೋದಿಲ್ಲ. ಯಾರು ಯಾವ ರೀತಿ ಜೀವಿಸ್ತಾ ಇರ್ತಾರೋ ಹಾಗೆ ನಾವು ಅವ್ರಿಗೆ ಸಾಕ್ಷಿಯಾಗಿ ನಾವು ನೋಡ್ತೀವಿ. ನಾವಿಲ್ಲಿ ಕೇವಲ ಸಾಕ್ಷಿಯಾಗಿ ನೋಡ್ತಾ ಇರಬೇಕು, ಹಾಗೇ ನಾವು ಜೀವಿಸ್ತಾ ಇರಬೇಕು. ಸಾಕ್ಷಿಯಾಗಿಯೇ ನೋಡ್ತಾ ನಾವು ಇಲ್ಲಿ ಜೀವಿಸ್ತಾ ಇರಬೇಕು ಅಂದರೆ ಈ ಜೀವಾತ್ಮ ನಾವು ಸರ್ವಾತ್ಮದ ಜೊತೆಗೆ ಸೇರಿಸ್ಬೇಕು. ಅಲ್ಲಿ ಹೋಗಿ ನಾವು ಕಲ್ತ್ಕೋಬೇಕು. ನಾವು ಇಲ್ಲಿದ್ದೇನೆ ಅಲ್ಲಿಯವರಾಗಬೇಕು. ಯೇಸು ಪ್ರಭು ಹಾಗೆ ಜೀವಿಸ್ತಾ ಇದ್ರು, ಅದಕ್ಕೆ ಅವ್ರಿಗೆ ಶಿಲುಬೆಗೆ ಏರಿಸಿದ್ರು ಕೂಡ ಏನೂ ತೊಂದರೆ ಇಲ್ಲ. ಯಾರು ಆ ರೀತಿ ಜೀವಿಸ್ತಾರೋ ಅವ್ರಿಗೆ ಏನೇ ತೊಂದರೆ ಆದ್ರೂ ಕೂಡ, ಏನೇ ತೊಂದರೆ ಕೊಟ್ಟರು ಕೂಡ ಅವ್ರಿಗೆ ಟಚ್ ಆಗೋದಿಲ್ಲ. ಯಾಕೆಂದರೆ ಇಲ್ಲಿದ್ದೇನೆ ನಾವು ಅಲ್ಲಿಯವರಾಗಿ ನಾವು ಜೀವಿಸ್ಬೇಕು.
ಯಾಕೆಂದ್ರೆ ನಾವು ಅಲ್ಲಿಂತ್ರನೇ ಬಂದಿರೋದು. ಮೇಲಿನ ಒಂದು ಲೋಕದಿಂದನೇ ನಾವು ಬಂದಿರೋದು. ನಾವು ಈ ಭೂಮಿ ಮೇಲೆ ನಾವು ಕಲಿಯೋದಕ್ಕೋಸ್ಕರ ಬಂದಿದ್ದೀವಿ. ನಾವು ಅಲ್ಲಿಯವರಾಗಿನೇ ಇಲ್ಲಿ ಕಲಿತಾ ಇರಬೇಕು. ಇಲ್ಲಿದ್ದೇನೆ ನಾವು ಅಲ್ಲಿಯವರಾಗಿ ಜೀವಿಸ್ತಾ ಇರಬೇಕು. ಆಗ ನಮಗೆ ಯಾರೇ ಏನೇ ಮನಸ್ಸಿಗೆ ನೋವು ಕೊಟ್ಟರು ಕೂಡ, ತೊಂದರೆ ಕೊಟ್ಟರು ಕೂಡ, ಶರೀರಕ್ಕೆ ತೊಂದರೆ ಕೊಟ್ಟರು ಕೂಡ, ಮನಸ್ಸಿಗೆ ನೋವು ಕೊಟ್ಟರು ಕೂಡ ಅದು ನಮ್ಗೆ ಯಾವುದು ಕೂಡ ಟಚ್ ಆಗೋದಿಲ್ಲ. ಇಲ್ಲಿ ನಾವು ಅದನ್ನ ಕಲ್ತ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀವಿ. ನಾವು ನಮ್ಮಿದೆ, ನಮ್ಮ ಮನೆ ಅಲ್ಲಿದೆ, ನಾವು ಇಲ್ಲಿ ಕಲ್ತ್ಕೊಳ್ಳೋದಕ್ಕೋಸ್ಕರ ನಾವು ಬಂದಿರೋದು. ನಮ್ಮ ಮನೆ ಅಲ್ಲೇ ಇರೋದು, ಮೇಲೇನೆ ಇರೋದು ನಮ್ಮ ಮನೆ. ನಾವು ಇಲ್ಲಿ ಭೂಮಿ ಮೇಲೆ ಕಲ್ತ್ಕೊಳ್ಳೋದಕ್ಕೋಸ್ಕರ ಬಂದಿದ್ದೀವಿ. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ನಾವು ಬಂದಿಲ್ಲ, ಇಲ್ಲಿ ಕಲ್ತ್ಕೊಳ್ಳೋದಕ್ಕೋಸ್ಕರ ನಾವು ಬಂದಿರೋದು. ನಾವು ಈ ಭೂಮಿ ಮೇಲೇನೆ ಇದ್ಕೊಂಡು ಅಲ್ಲಿಯವರಾಗಿ ಮೇಲಿನ ಒಂದು ಲೋಕದಲ್ಲಿ ನಾವು ಏನು ಬಂದಿದ್ದೀವಿ, ಮೇಲಿನ ಒಂದು ಲೋಕದಿಂದ, ನಾವು ಸತ್ಯಲೋಕದಿಂದ ನಾವು ಬಂದಿರೋದು. ಈ ಭೂಮಿ ಮೇಲೇನೆ ಇದ್ಕೊಂಡು ನಾವು ಅಲ್ಲಿಯವರಾಗಿ ನಾವು ಜೀವಿಸ್ತಾ ಇರಬೇಕು. ಸತ್ಯಲೋಕದ ಮಾಸ್ಟರ್ಗಳಾಗಿಯೇ ನಾವು ಜೀವಿಸ್ತಾ ಇರಬೇಕು. ಅದು ಯಾವಾಗ ಸಾಧ್ಯ ಆಗತ್ತೆ ಅಂದರೆ ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ನಾವು ಎಷ್ಟೋ ಯೋಗಿಗಳ ಕತೆ ನಾವು ಬುಕ್ಸಲ್ಲಿ ಓದಿ ನಾವು ಕೇಳಿರ್ತೀವಿ. ಅವರು ಯಾವಾಗಲೂ ಕೂಡ ಆನಂದವಾಗಿ ಆರೋಗ್ಯವಾಗಿ ಇರ್ತಾರೆ ಅಂತೇಳಿ. ಯಾಕೆ ಆನಂದವಾಗಿ ಆರೋಗ್ಯವಾಗಿ ಇರ್ತಾರೆ? ಯಾಕೆಂದರೆ ಅವರು ಒಂದು ಪ್ರಾಪಂಚಿಕವಾಗಿ ಏನು ಕೂಡ ತಗೊಳ್ತಾ ಇರೋದಿಲ್ಲ. ಕೇವಲ ಒಂದು ಆತ್ಮದ ಸ್ಥಿತಿಯಲ್ಲೇ ಅವರು ಜೀವಿಸ್ತಾ ಇರ್ತಾರೆ. ಈ ಭೂಮಿ ಮೇಲೆ ಇದ್ಕೊಂಡೇ ಅವರು ಮೇಲಿನ ಒಂದು ಲೋಕದಲ್ಲಿ ಎಲ್ಲವನ್ನು ಕೂಡ ಕಲಿತಾ ಇರ್ತಾರೆ. ಅಲ್ಲಿ ಅವರಾಗಿ ಮೇಲಿನ ಲೋಕದಲ್ಲಿ ಹಾಗೆ ಅವರು ಈ ಭೂಮಿ ಮೇಲೆ ಅವರು ಜೀವಿಸ್ತಾ ಇರ್ತಾರೆ. ಅವ್ರ ಶರೀರ ಮಾತ್ರ ಇಲ್ಲಿರತ್ತೆ. ಆದರೆ ಅವರು ಎಲ್ಲಿಯವರಾಗಿರ್ತಾರೆ ಅಂದರೆ ಸತ್ಯಲೋಕದ ಮಾಸ್ಟರ್ಗಳಾಗಿ ಈ ಭೂಮಿ ಮೇಲೆ ಜೀವಿಸ್ತಾ ಇರ್ತಾರೆ. ನಾವು ಕೂಡ ಹಾಗೆ ಕಲಿಬೇಕು. ಅದು ನಮಗೆ ಕೂಡ ಸಾಧ್ಯ ಇದೆ. ಒಬ್ಬರು ಡಾಕ್ಟ್ರಾಗಿ ಎಷ್ಟೋ ಜನ ಅವ್ರನ್ನ ನೋಡಿ ಎಷ್ಟೋ ಜನ ಕಲ್ತಿದ್ದಾರೆ ಅಂದರೆ ಅವರು ಕೂಡ ಡಾಕ್ಟರ್ ಆಗಿದ್ದಾರೆ ಅಂದರೆ ಇದು ಕೂಡ ಹಾಗೇನೆ. ಇದು ಕೂಡ ನಾವು ಕಲಿಬೇಕು. ಅದು ಕಲಿಯೋದಕ್ಕೆ ಸಾಧ್ಯ ಆಗಿದೆ ಅಂದರೆ ಇದು ಕೂಡ ನಮಗೆ ಕಲಿಯೋದಕ್ಕೆ ಸಾಧ್ಯ ಆಗತ್ತೆ.
ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಉಸಿರಾಟವನ್ನು ಗಮನಿಸ್ತಾ ಗಮನಿಸ್ತಾ ನಮ್ಮ ಬುದ್ಧಿಯನ್ನು ನಾವು ಶುದ್ಧಿ ಮಾಡ್ಕೊಳ್ಳೋಣ. ಆವಾಗಲೇ ನಮ್ಮ ಮನಸ್ಸು ಶಾಂತವಾಗತ್ತೆ. ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೋ ನಮ್ಮ ಶರೀರ ಕೂಡ ಆರೋಗ್ಯದಿಂದ ಇರುತ್ತೆ. ಪ್ರತಿದಿನ ನಾವು ಇದನ್ನು ಅಭ್ಯಾಸ ಮಾಡ್ತಾ ಇರಬೇಕು. ಒಂದು ಕ್ಷಣ ಕೂಡ ನಾವು ವ್ಯರ್ಥವಾಗಿ ನಾವು ಸಮಯವನ್ನು ಕಳಿಬಾರ್ದು. ಬೇರೆಯವರು ಯಾವ ರೀತಿ ಇದ್ದರೂ ಕೂಡ ಅವ್ರು ಯಾವ ರೀತಿ ಇರ್ತಾರೋ ಅವ್ರಿಗೆ ಹಾಗೇನೆ ನಾವು ಬಿಟ್ಬಿಡ್ಬೇಕು. ಸ್ವತಂತ್ರವಾಗಿ ನಾವು ಬಿಡೋದನ್ನು ಕಲ್ತ್ಕೋಬೇಕು. ಆಗ ನಮ್ಮ ಒಳಗಡೆ ನಮಗೆ ಸ್ವತಂತ್ರ ಸಿಗತ್ತೆ. ಯಾರೇ ಏನೇ ಪರಿಸ್ಥಿತಿಯಲ್ಲಿ ಅವರು ಜೀವಿಸ್ತಾ ಇದ್ದಾರೆ ಅಂದರೆ ಅವರು ಅದನ್ನು ಕಲಿಯೋದಕ್ಕೋಸ್ಕರನೇ ಬಂದಿರೋದು. ಅದೇ ಪಾತ್ರವನ್ನು ಅವ್ರು ತಗೊಂಡು ಬಂದಿರ್ತಾರೆ. ಹಾಗೇ ಮಾಡೋದಕ್ಕೇ ಅವ್ರು ಬಂದಿರ್ತಾರೆ. ಅವರನ್ನು ನೋಡಿ ನಾವು ದುಃಖ ಪಡೋದಲ್ಲ. ಬೇರೆಯವರನ್ನು ನೋಡಿ ನಾವು ದುಃಖದಿಂದ ಕಾಯಿಲೆ ಬರೆಸ್ಕೊಳ್ಳೋದಲ್ಲ. ಅವ್ರು ನಮಗೆ ಏನೂ ಕೂಡ ಹೇಳ್ತಾ ಇಲ್ಲ. ನಮಗೆ ನೋಡಿ ನೀನು ದುಃಖ ಪಡು, ಕಾಯಿಲೆ ಬರೆಸ್ಕೊ ಅಂತೇಳಿ ಅವ್ರು ನಮಗೇನೂ ಹೇಳ್ತಾ ಇಲ್ಲ. ಅದನ್ನು ನಮ್ಮ ಮುಖಾಂತರನೇ ನಾವು ತರಿಸ್ಕೊಳ್ತಾ ಇದ್ದೀವಿ. ನಮ್ಮಿಂದನೇ ನಮಗೆ ಅಸಮಾಧಾನ, ನಮ್ಮಿಂದನೇ ನಮಗೆ ಕಾಯಿಲೆಗಳನ್ನು ಬರ್ತಾ ಇರೋದು, ಬೇರೆಯವರಿಂದಲ್ಲ.
हे मित्रों, हम सब ध्यानी बन जाएं तो कल्याण ही कल्याण। भगवत गीता में श्री कृष्ण कह चुके हैं, हे अर्जुन आप योगी बनिए। योगी भवार्जुन, कैसे बने योगी? ध्यानी बने तो योगी बने, योगी बने तो ऋषि बने, ऋषि बने तो महर्षि बने, महर्षि बने तो ब्रह्मर्षि बने। कोई भी आंखें न खोले, सांस के साथ दोस्ती। शरीर नहीं है, हम आत्मा है। आत्मा तो अति सुंदर, उस सुंदरता को जीने के लिए ही हम ध्यान कर रहे हैं। ना ही कोई सोच, ना ही कोई विचार, केवल सांस ही सांस ही सांस।
ನಮ್ಮ ಶರೀರ ಇಲ್ಲಿದ್ದುಕೊಂಡೇ ನಾವು ಎಲ್ಲ ಮೇಲಿನ ಒಂದು ಲೋಕದ ಮಾಸ್ಟರ್ಗಳ ಒಂದು ಸಾಂಗತ್ಯದಲ್ಲಿದ್ದರೆ ಈ ಪ್ರಾಪಂಚಿಕದಲ್ಲಿ ಕಷ್ಟ ನಷ್ಟ ದುಃಖ ಯಾವುದು ಕೂಡ ನಮಗೆ ನಾವು ತಗೊಳ್ಳೋದೇ ಇಲ್ಲ. ಯಾಕೆಂದರೆ ಈ ಶರೀರ ಮಾತ್ರ ನಮ್ದಿಲ್ಲಿದೆ. ನಾವು ಸತ್ಯಲೋಕದ ಮಾಸ್ಟರ್ಗಳ ಒಂದು ಸಾಂಗತ್ಯದಲ್ಲಿದ್ದು ಅಲ್ಲಿ ನಾವು ಕಲಿಯೋದಕ್ಕೆ ಮಗ್ನರಾಗಿಬಿಟ್ಟಿದ್ದೀವಿ. ಇಲ್ಲಿ ಕೇವಲ ನಮ್ಮ ಶರೀರ ಒಂದೇ ಕಾಣಿಸ್ತಾ ಇರುತ್ತೆ, ಆದರೆ ನಾವು ಅಲ್ಲಿ ಕಲಿತಾ ಇರ್ತೀವಿ ಆತ್ಮಜ್ಞಾನವನ್ನು. ಈ ಭೂಮಿ ಮೇಲೆ ನಾವು ಯಾವ ರೀತಿ ಜೀವಿಸ್ಬೇಕು ಅಂಥೇಳಿ. ಶರೀರ ಸಮೇತನೇ ನಾವು ಇಲ್ಲಿ ಬಂದಿದ್ದೀವಿ ಅಂದರೆ ಕಲ್ತ್ಕೊಳ್ಳೋದಕ್ಕೋಸ್ಕರ. ಎಷ್ಟೆಷ್ಟೋ ಏನೇನೋ ಕರ್ಮವನ್ನು ಮಾಡಿ ಎಷ್ಟೋ ಜನ್ಮಗಳನ್ನು ನಾವು ತಗೊಂಡಿದ್ದೀವಿ. ಆ ಕರ್ಮವನ್ನು ಶುದ್ಧಿ ಮಾಡ್ಕೋಬೇಕು. ಮೇಲಿನ ಒಂದು ಸತ್ಯಲೋಕದ ಮಾಸ್ಟರ್ಗಳಿಂದನೇ ನಾವು ಈ ಶರೀರ ಇನ್ನೂ ಇವಾಗ ಈ ಶರೀರ ಇದೆ ಅಂದರೆ ನಾವು ಇಲ್ಲಿ ಶುದ್ಧಿ ಮಾಡ್ಕೊಳ್ಳೋದಿದೆ. ಅದಕ್ಕೆ ನಾವು ಬಂದಿರೋದು. ಇಷ್ಟು ದಿನ ನಾವು ಕಲ್ತ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ವಿ. ಇವಾಗ ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದರೆ ಎಲ್ಲಿ ನಾವು ಕಲ್ತ್ಕೊಳ್ತಾ ಇರುವಾಗ ಎಲ್ಲಿ ಏನು ತಪ್ಪು ಮಾಡಿದ್ದೀವಿ ಅದನ್ನು ಸರಿ ಮಾಡಿಕೊಳ್ಳೋದಕ್ಕೋಸ್ಕರ ಈ ಶರೀರ ಈ ಭೂಮಿ ಮೇಲೆ ಇರೋದು. ನಾವು ಸರಿ ಮಾಡ್ಕೋಬೇಕು ಅಂದರೆ ನಾವು ಒಂದು ಸತ್ಯಲೋಕದ ಒಂದು ಮಾಸ್ಟರ್ ಸಂಘದಲ್ಲಿ ಇದ್ದನೇ ನಾವು ಇದನ್ನು ಸರಿ ಮಾಡ್ಕೊಳ್ಳೋದಕ್ಕಾಗತ್ತೆ. ನಾವು ಕಲಿಯುವಾಗ ಎಷ್ಟೆಷ್ಟೋ ಏನೇನೋ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀವಿ ಫ್ರೆಂಡ್ಸ್. ತಪ್ಪು ಮಾಡಿರೋದನ್ನು ನಾವು ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳ್ಳೋವರೆಗೂ ಕೂಡ ನಾವು ಈ ಶರೀರವನ್ನು ನಾವು ತಗೊಂಡು ಬರ್ತಾನೆ ಇರ್ತೀವಿ. ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರವನ್ನು ನಾವು ತಗೊಳ್ತಾನೆ ಇರ್ತೀವಿ. ಎಲ್ಲಿವರೆಗೂ ನಾವು ಮಾಡಿದಂಥ ತಪ್ಪುಗಳನ್ನು ನಾವು ಸರಿ ಮಾಡ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಬರ್ತಾನೆ ಇರ್ತೀವಿ. ನಾವು ಒಂದೊಂದೇ ನಮ್ಮ ಕರ್ಮವನ್ನು ನಾವು ಶುದ್ಧಿ ಮಾಡ್ಕೊಳ್ತಾ ಇರಬೇಕು. ಒಂದೊಂದೇ ಕರ್ಮವನ್ನು ನಾವು ಶುದ್ಧಿ ಮಾಡ್ಕೊಳ್ಳುವಂಥ ಜ್ಞಾನ ಎಲ್ಲಿಂದ ಪಡ್ಕೊಳ್ತೀವಿ ಅಂದರೆ ಮೇಲಿನ ಒಂದು ಲೋಕದ ಮಾಸ್ಟರ್ಗಳಿಂದನೇ ನಾವು ಕಲ್ತ್ಕೊಳ್ತೀವಿ. ಆಗ ನಮ್ಮ ಬುದ್ಧಿ ಶುದ್ಧಿ ಆಗತ್ತೆ. ಅಲ್ಲಿನ ವಿಚಾರಗಳನ್ನು ಕೇಳಿ ನೋಡಿ ಯಾವಾಗ ನಮ್ಮ ಬುದ್ಧಿ ಶುದ್ಧಿ ಆಗುತ್ತೋ ನಮ್ಮ ಮನಸ್ಸು ಒಳ್ಳೆಯ ಯೋಚನೆಗಳಿಂದ ಕೂಡಿರುತ್ತೆ. ಯಾವಾಗ ನಮ್ಮ ಮನಸ್ಸು ಒಳ್ಳೆಯ ಯೋಚನೆಗಳಿಂದ ಕೂಡಿರುತ್ತೋ ಆಗ ನಮ್ಮ ಕರ್ಮಗಳು ಶುದ್ಧಿ ಆಗತ್ತೆ. ನಾವು ಎಂಥ ಯೋಚನೆ ಮಾಡ್ತಾ ಇರ್ತೀವಿ ಆ ರೀತಿ ನಮ್ಮ ಜೀವನ ಇರುತ್ತೆ. ಪ್ರತಿಯೊಂದು ಕೂಡ ನಾವು ಅರಿವಿನಿಂದ ನೋಡ್ತಾ ಇರಬೇಕು. ನಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಅಂದರೆ ಕೆಟ್ಟದನ್ನು ನಡೀತಾ ಇದೆ ಅಂದರೆ ಇನ್ನೂ ನಮ್ಮ ಬುದ್ಧಿ ಶುದ್ಧಿ ಆಗಿಲ್ಲ. ಒಳ್ಳೆ ವಿಚಾರಗಳು ಬರ್ತಾ ಇದೆ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಅಂದರೆ ಆಗ ನಮ್ಮ ಬುದ್ಧಿ ಇವಾಗ ಶುದ್ಧಿ ಆಗ್ತಾ ಇದೆ. ಧ್ಯಾನದಿಂದ ಏನೋ ಒಂದು ಸ್ವಲ್ಪ ಸಮಾಧಾನ ಸಿಗ್ತಾ ಇದೆ, ನಮಗೆ ಅದು ಗೊತ್ತಾಗತ್ತೆ. ನಾವು ಬುದ್ಧಿ ಶುದ್ಧಿ ಮಾಡ್ಕೊಳ್ತಾ ಇದ್ದೀವೋ ಇಲ್ಲ ಅಂಥೇಳಿ ನಮಗೆ ಗೊತ್ತಾಗ್ತಾ ಇರತ್ತೆ ಧ್ಯಾನದಲ್ಲಿ. ಇದು ಬೇರೆ ಯಾರೂ ನಮ್ಗೆ ಹೇಳೋದಿಲ್ಲ, ನಾವೇ ತಿಳ್ಕೊಳ್ತಾ ಇರ್ತೀವಿ. ಆಗ ನಾವು ಯಾವಾಗ ನಮ್ಮ ಧ್ಯಾನ ಮಾಡ್ತಾ ಮಾಡ್ತಾ ಬುದ್ಧಿಯನ್ನು ಶುದ್ಧಿ ಮಾಡ್ಕೊಳ್ತಾ ಇರ್ತೀವಿ. ಇವಾಗ ನೋಡಿ, ನಾನು ಕೂಡ ಆ ಕ್ರೂರ ಪಾಪಗಳನ್ನು ನಾನು ಕೂಡ ಮಾಡಿದವಳೆ.
ಇವಾಗ ನೋಡಿ ನನ್ನ ಬುದ್ಧಿ ಶುದ್ಧಿ ಆಗಿರೋದ್ರಿಂದನೇ ನಾನು ಬೇರೆಯವ್ರಿಗೆ ಹೇಳ್ತಾ ಇದ್ದೀನಿ, ಪ್ರಾಣಿ ಹಿಂಸೆ ಮಾಡಬೇಡಿ, ಪ್ರಾಣಿಗಳನ್ನು ಕೊಲ್ಲಬೇಡಿ, ಅದಕ್ಕೂ ಕೂಡ ಜೀವ ಇದೆ ಅಂತೇಳಿ. ಮೊದಲು ನಾನು ಯಾಕೆ ಹೇಳಿ, ನಾನೇ ಅದನ್ನು ಯಾಕೆ ಕೊಂದು ಅದನ್ನು ಬೇಯಿಸಿ ಎಲ್ರಿಗೂ ಕೂಡ ಬಡಿಸ್ತಾ ಇದ್ದೆ? ಬುದ್ಧಿಹೀನದಿಂದ ನಾನು ಜೀವಿಸ್ತಾ ಇದ್ದೆ. ಬುದ್ಧಿ ಇರಲಿಲ್ಲ ನನಗೆ. ಬೇರೆಯವ್ರು ಮಾಡಿದ್ದಾರೆ ಅಂತೇಳಿ ನಾನು ಕೂಡ ಮಾಡ್ತಾ ಇದ್ದೆ. ಧ್ಯಾನ ಮಾಡಿದ ಮೇಲೆ ನಾನು ಬುದ್ಧಿಯನ್ನು ಶುದ್ಧಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಿಟ್ಟಿರೋದು ಯಾಕೆ? ಅದನ್ನು ಬಿಟ್ಟು ಮತ್ತೆ ನಾನು ಬೇರೆಯವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ, ಅದು ಮಹಾಪಾಪ, ಅದನ್ನು ತಿನ್ನಬೇಡಿ, ಅದರಿಂದನೇ ನಮಗೆ ಇದು ಸಮಸ್ಯೆಗಳು ಬರ್ತಾ ಇರೋದು, ಅದರಿಂದನೇ ನನಗೆ ಕಾಯಿಲೆಗಳು ಬರ್ತಾ ಇರೋದು, ಅದರಿಂದನೇ ನನಗೆ ಮನಸ್ಸು ಅಸಮಾಧಾನವಾಗ್ತಾ ಇರೋದು, ಅದನ್ನು ಮುಟ್ಟಬೇಡಿ, ಅದನ್ನು ತಿನ್ನಬೇಡಿ, ಪ್ರಾಣಿಗಳನ್ನು ಪ್ರೀತಿಸಿ. ಯಾಕೆ ನಾನು ಈ ರೀತಿ ಅವಾಗ ಅದನ್ನು ಕೂಡ ನಾನೇ ಮಾಡಿರೋದು, ಇವಾಗ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ? ಅದು ಬುದ್ಧಿಹೀನದಿಂದ ಮಾಡಿರೋದು, ಇದು ಬುದ್ಧಿ ಶುದ್ಧಿ ಮಾಡಿಕೊಂಡು ನಾನು ಹೇಳ್ತಾ ಇರೋದು. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಮೊದಲು ಹಂಗಾದ್ರೆ ಅದು ಪಾಪ ಪಾಪ ಅಂತ ಹೇಳ್ತಾ ಇದೆಯಾ, ಅದು ಪಾಪ, ಧ್ಯಾನ ಮಾಡಿ ಇವಾಗ ಅದು ಎಲ್ಲ ಪಾಪ ಹೋಗ್ಬಿಡತ್ತಾ ಅಂಥೇಳಿ. ಅದು ಪಾಪ ಹೋಗ್ಬೇಕಂದ್ರೆ ನಾವು ಅದಕ್ಕೆ ತಕ್ಕ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಯೋಚನೆಯಿಂದ, ಒಳ್ಳೆ ಯೋಚನೆಗಳಿಂದ ಎಷ್ಟೋ ಜನ ಒಂದು ಮಾಂಸಾಹಾರಿ ಆಗಿರೋರಿಗೆ ಪ್ರಚಾರ ಮಾಡಬೇಕು, ಆತ್ಮಜ್ಞಾನವನ್ನು ತಿಳಿಸ್ಕೊಡ್ಬೇಕು. ಯಾವಾಗ ನಾವು ಆತ್ಮಜ್ಞಾನವನ್ನು ನಾವು ತಿಳಿಸ್ಕೊಡ್ತೀವೋ ಅಲ್ಲಿ ಮಾಡಿದಂಥ ಪಾಪ ಕರ್ಮಗಳನ್ನೆಲ್ಲ ದಗ್ಧವಾಗತ್ತೆ. ಆಗ ಪಾಪ ಕರ್ಮಗಳನ್ನೆಲ್ಲ ದಗ್ಧವಾಗಿರೋದ್ರಿಂದನೇ ನಾನು ಮನಸ್ಸು ಶಾಂತವಾಗಿದೆ, ಮನಸ್ಸು ಸಮಾಧಾನವಾಗಿದೆ, ಮತ್ತು ನನಗೆ ಸಂಪೂರ್ಣ ಆರೋಗ್ಯ ಸಿಕ್ತು. ಇದರಿಂದನೇ ನಾನು ತಿಳ್ಕೋಬೇಕು, ಆ ಮಾಡಿದಂಥ ಪಾಪಗಳನ್ನೆಲ್ಲ ನಾನು ಕಳ್ಕೊಳ್ತಾ ಇದ್ದೀನಿ ಅಂಥೇಳಿ. ಅದನ್ನು ನಾನು ಶುದ್ಧಿ ಮಾಡ್ಕೊಳ್ತಾ ಇದ್ದೀನಿ. ಯಾವುದರಿಂದ ಶುದ್ಧಿ ಮಾಡ್ಕೊಳ್ತಾ ಇದ್ದೀನಿ? ಎಲ್ರಿಗೂ ಕೂಡ ಆತ್ಮಜ್ಞಾನವನ್ನು ಹೇಳ್ಕೊಡ್ತಾ ಇದ್ದೀನಿ. ಆಧ್ಯಾತ್ಮಿಕ ಸೇವೆ ಮಾಡೋದ್ರಿಂದ ಅಲ್ಲಿ ಮಾಡಿದಂಥ ಪಾಪಕರ್ಮಗಳನ್ನೆಲ್ಲ ಶುದ್ಧಿ ಆಗ್ತಾ ಇದೆ. ಅದು ಶುದ್ಧಿ ಆಗಿರೋದ್ರಿಂದನೇ ನಾನು ಇಷ್ಟೊಂದು ಆನಂದವಾಗಿ ಜೀವಿಸ್ತಾ ಇರೋದು, ಇಷ್ಟೊಂದು ಆರೋಗ್ಯವಾಗಿ ನಾನು ಜೀವಿಸ್ತಾ ಇರೋದು. ಸಹಜವಾಗಿ ನಡೀತಾ ಇರುವ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ನಮ್ಮ ಉಸಿರಿನಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ. ನಮ್ಮ ಮನೆಯಲ್ಲೇ ನಾವು ಕೂತ್ಕೊಂಡು ಈ ಧ್ಯಾನದ ಅಭ್ಯಾಸವನ್ನು ನಾವು ಮಾಡೋಣ. ನಾವು ಮನೆ ಬಿಟ್ಟು ಎಲ್ಲೂ ಹೋಗಬೇಕಾಗಿಲ್ಲ. ನಮ್ಮ ಮನೆಯಲ್ಲೇ ಕೂತ್ಕೊಂಡು ಸಂಸಾರದ ಜೊತೆ ಇದ್ದು, ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅತ್ತೆ ಮಾವನ ಜೊತೆಗಿದ್ದೇನೆ ನಾವು ಈ ಸಾಧನೆಯನ್ನು ಮಾಡೋಣ ಫ್ರೆಂಡ್ಸ್. ಈ ಸಾಧನೆಯನ್ನು ಮಾಡಬೇಕು ಅಂದರೆ ನಾವು ಎಲ್ಲೂ ಕೂಡ ಸಂಸಾರ ಬಿಟ್ಟು ಹೋಗಬೇಕಾಗಿಲ್ಲ. ಎಲ್ಲರ ಜೊತೆಗೆ ಕೂಡಿ ಬಾಳ್ತಾನೆ ನಾವು ಧ್ಯಾನದ ಅಭ್ಯಾಸವನ್ನು ನಾವು ಮಾಡೋಣ. ನಮ್ಮ ಬುದ್ಧಿಯನ್ನು ನಾವು ಶುದ್ಧಿ ಮಾಡಿಕೊಳ್ಳೋಣ.
ಪ್ರತಿದಿನ ನಾವು ಇದನ್ನು ಅಭ್ಯಾಸ ಮಾಡ್ತಾನೇ ಇರಬೇಕು, ಮಾಡ್ತಾನೇ ಇರಬೇಕು, ಮಾಡ್ತಾನೇ ಇರಬೇಕು. ಎಷ್ಟು ಗಂಟೆಗಳಾದ್ರೂ ಕೂಡ ನಾವು ಈ ಧ್ಯಾನದ ಸಾಧನೆಯನ್ನು ನಾವು ಮಾಡ್ಬೋದು, ಅಭ್ಯಾಸವನ್ನು ನಾವು ಮಾಡ್ಬೋದು. ನಮಗೆ ಎಷ್ಟೊತ್ತು ಸಾಧ್ಯ ಆಗುತ್ತೋ ಅಷ್ಟೊತ್ತು. ಆಗ ನಾವು ಕೆಲಸಕ್ಕೆ ಬಾರದಂತಹ ಮಾತುಗಳನ್ನು, ಕೆಲಸಗಳನ್ನು ಬಿಟ್ಬಿಡ್ತೀವಿ. ಯಾರಾದರೂ ನಮಗೆ ಎಲ್ಲಾದರೂ ಕರೆದ್ರೂ ಕೂಡ ನಾವು ಹೋಗೋದಿಲ್ಲ. ಕೆಲಸಕ್ಕೆ ಬಾರದ ಮಾತುಗಳನ್ನು ಮಾತಾಡೋದು ಅಂತಾರ ಒಂದು ಸಾಂಗತ್ಯ ನಾವು ಕಟ್ ಮಾಡಿಬಿಡ್ತೀವಿ, ಬಂದಾಗ್ಬಿಡತ್ತೆ ನಮಗೆ. ಯಾಕೆಂದರೆ ನಾವು ನಮ್ಮ ಉಸಿರಿನ ಜೊತೆಗೆ ಇದ್ದಾಗ ನಾವು ಯಾವುದು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಎಂಥ ಒಂದು ಸಾಂಗತ್ಯದಲ್ಲಿ ಇರಬೇಕು, ಎಂಥವರ ಒಂದು ಸಾಂಗತ್ಯದಲ್ಲಿ ಇರಬಾರ್ದು ಅಂತೇಳಿ ಆ ವಿವೇಕ ನಮಗೆ ಬಂದ್ಬಿಡತ್ತೆ ಪ್ರತಿಯೊಬ್ಬರಿಗೂ ಕೂಡ. ಕೇವಲ 1 ನಿಮಿಷ ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ ಫ್ರೆಂಡ್ಸ್. $30 seconds. ಓಕೆ ಮಾಸ್ಟರ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಣು ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂಥ ಗುರೂಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ಹೊಡೆಯೋಣ, ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಇಲ್ಲಿ ಬಂದಂತಹ ಎಲ್ಲ ಆತ್ಮಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಓಕೆ ಮಾಸ್ಟರ್, ಇವತ್ತಿನ ಈ ಒಂದು ಧ್ಯಾನ ಮುಕ್ತಾಯಗೊಂಡಿದೆ. ಮತ್ತೆ ನಾಳೆ ಎಲ್ಲರೂ 5 ಗಂಟೆಗೆ ಭೇಟಿಯಾಗೋಣ. ಧನ್ಯವಾದಗಳು.